ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇರು ಕಪ್ಪಾಗೆ ತುಂಬ ಸೊಂಪಾಗಿ ಬೆಳೆಯೋದಕ್ಕೆ ಮನೇಲೇ ಮಾಡ್ಕೊಳ್ಳೋಂಥ ಹೇರ್ ಡೈ. ಇಲ್ಲಿ ನೋಡಿ, ನಾನು ಲವಂಚ ಬೇರ್ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿಯಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ನಾನು 1.5 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಟೀ ಪೌಡರು, 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು. ಇದ್ರ ಜೊತೆಗೆ ನಾನು ಆಲ್ಕನೇಟ್ ರೂಟ್ಸ್ ಅಂತ ಕರೀತಾರೆ, ಇದನ್ನು ಪಪ್ಲಿ ಚಕ್ಕೆ ಅಂತ ಕೂಡ ಕರೀತಾರೆ. ಇದು ನಿಮಗೆ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಈಸಿಗೆ ಅವೈಲೇಬಲ್ ಇದೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರಾಡಕ್ಟು ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ಇದು ನಿಮಗೆ ಹೇರ್ ಕಲರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡಾರ್ಕ್ ಕಲರ್ ಕೊಡುತ್ತಿದ್ದು. ಇದು ಚರ್ಮ ರೋಗಕ್ಕೆ ಕೂಡ ತುಂಬ ಒಳ್ಳೆ ಮದ್ದು ಅಂತಾರೆ. ಸೋರಸಿಸ್ ಅನ್ನೋ ಕಾಯಿಲೆ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಾರೆ. ಇವಾಗ ನಾನು ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊತೀನಿ. ಆ ಪಪ್ಲಿ ಚಕ್ಕೆ ಏನಿದೆ ಅದು ಚೆನ್ನಾಗಿ ಕಲರ್ ಬಿಟ್ಕೊಬೇಕು, ಅಲ್ಲಿವರೆಗೂ ನಾನು ಚೆನ್ನಾಗಿ ಕುದಿಸ್ಕೊತೀನಿ. ನೋಡಿ, ಅದು ಕುದಿಬೇಕಾದಾಗಲೇ ಅದ್ರ ಕಲರ್ ನೋಡಿ ಎಷ್ಟು ಬಿಟ್ಕೊಂಡಿದೆ. ಅದು ಕಲರ್ ತುಂಬ ಡಾರ್ಕ್ ಕಾಣುತ್ತೆ. ಅದು ಆ ಪಬ್ಲಿ ಚಕ್ಕೆ ಕಲರೇ ಆಗಿರುತ್ತದು. ಇದಾಗಿದೆ. ಇದಕ್ಕೆ ಕಬ್ಬಿಣದ ಬಾಣಲಿ ಬಳಸೋದು ತುಂಬ ಒಳ್ಳೆಯದು. 2 ಟೇಬಲ್ ಸ್ಪೂನಷ್ಟು ಮೆಹಂದಿ ಪೌಡರ್ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡರು ಅಥವಾ ನೀಲ ಪೌಡರ್ ಅಂತ ಕೂಡ ಇದನ್ನು ಕರೀತಾರೆ, ನೀಲ ಅಂತ. ಇದ್ರ ಗಿಡ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ಹೇರ್ ಆಯಿಲ್ ಮಾಡಬೇಕಾದಾಗ ತೋರಿಸಿದ್ದೀನಿ. ಇದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ತುಳಸಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ನೀಮ್ ಪೌಡರು ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಲ್ಲಿಕಾಯಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ, ಬೆಟ್ಟದ ನಲ್ಲಿಕಾಯಿ ಪೌಡ್ರು. ಇವಾಗ ಇದಕ್ಕೆ ಏನು ಚೆನ್ನಾಗಿ ಕುದಿಸಿಟ್ಕೊಂಡಿದ್ನಲ್ಲ ಆಲ್ಕನೇಟ್ ರೂಟ್ಸು ಕಾಫಿ ಪೌಡರ್ದೆಲ್ಲ, ಅದನ್ನು ಸೋಸಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನನಗಿದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸೊ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊತೀನಿ. ಆ ಕಲರ್ ನೋಡಿ, ಸೋಸ್ಬೇಕಾದಾಗಲೇ ಎಷ್ಟು ಡಾರ್ಕಿಶ್ ಕಾಣುತ್ತೆ, ಅಷ್ಟೇ ಚೆನ್ನಾಗಿ ಹೇರ್ ಕೂಡ ಕಲರ್ ಬರುತ್ತಿದ್ದು. ಸಣ್ಣ ವಯಸ್ಸಲ್ಲೇ ನೆರೆ ಕೂದಲೆಲ್ಲ ಬರುತ್ತಲ್ಲ, ಅವ್ರಿಗೆಲ್ಲ ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ಇದನ್ನು ನಾವು 1 ನೈಟ್ ಫುಲ್ ಹಾಗೆ ಇಟ್ಬಿಡಬೇಕು. 1 ದಿನ ಬಿಟ್ಟು ಮಾರನೇ ದಿವಸ ಇದನ್ನು ಬಳಸಬೇಕು. ಇನ್ನೂ ಕಲರ್ ಚೆನ್ನಾಗಾಗುತ್ತೆ. ನೋಡಿ, ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ. ಬನ್ನಿ, ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ಈಗ ತಲೆಗೆ ಹಚ್ಕೊಂಡು ತೋರಿಸ್ತೀನಿ. ಫಸ್ಟು ಇದನ್ನು ಹಚ್ಕೊಳ್ಳೋಕೆ ಮುಂಚೆ ತಲೆಯಲ್ಲಿ ಎಲ್ಲ ಸಿಕ್ಕೆಲ್ಲ ನೀಟಾಗಿ ಬಿಡಿಸಿ ತಲೆನ ರೆಡಿ ಇಟ್ಕೊಂಡಿರಬೇಕು. ನೋಡಿ, ಮೇಲ್ಮೇಲೆ ಇದನ್ನು ಹಚ್ಚಬಾರ್ದು, ನಾವು ರೂಟ್ಸ್ಗೆ ಹಚ್ಚಬೇಕು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಲೇ ಇರೋದ್ರಿಂದ ಧೈರ್ಯವಾಗಿ ನಾವು ರೂಟ್ಸ್ಗಳಿಗೇ ಹಚ್ಕೊಬೇಕು. ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂದಲು ಬರೋದಕ್ಕಿರ್ಬೋದು, ಕೂದಲು ಕಪ್ಪಾಗೋದಕ್ಕಿರ್ಬೋದು ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ರೂಟ್ಸ್ಗೆ ನಾವು ಪ್ರೆಸ್ ಮಾಡಿ ಅಪ್ಲೈ ಮಾಡಬೇಕು. ಆ ವೈಟ್ ಹೇರ್ ಬರೋ ಚಾನ್ಸಸ್ ಇರುತ್ತಲ್ಲ, ಅದೆಲ್ಲ ನಮಗೆ ಕಮ್ಮಿ ಆಗುತ್ತೆ. ಸಣ್ಣ ಮಕ್ಕಳಿಗೆ ಕೂಡ ತುಂಬ ಬಿಳೆ ಕೂದಲಿನ ಸಮಸ್ಯೆ ಬರ್ತಿದೆಯಲ್ಲ, ಅವ್ರಿಗೂ ಕೂಡ ನೀವು ಇದನ್ನು ಬಳಸ್ಬೋದು. ಈ ರೀತಿ ಕ್ರಾಫ್ ತೆಕ್ಕೊಂಡು ನಾವು ರೂಟ್ಸ್ಗಳಿಗೇ ಹಚ್ಚಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿ ಅಪ್ಲೈ ಮಾಡ್ಕೋಬೇಕು. ಇದೇ ರೀತಿ ಫುಲ್ಲು ತಲೆಗೆ ನಾವು ಹಚ್ಕೊಬೇಕು.
ಅವರ್ ಬಿಡಬೇಕು. 2 ಅವರ್ ಬಿಟ್ಟು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾವುದೇ ರೀತಿ ಶಾಂಪೂ ಏನು ಬೇಡ, ಯಾಕಂದರೆ ಎಣ್ಣೆ ಜಿಡ್ಡಿರಬಾರ್ದು. ಮೇಯ್ನು ನಾವು ಇದನ್ನು ಹಚ್ಬೇಕಾದಾಗ ಯಾವುದೇ ರೀತಿ ಎಣ್ಣೆ ಜಿಡ್ಡು ತಲೆಯಲ್ಲಿ ಇಲ್ಲ ಅಂದರೆ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಯೂಸ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಯಾಕಂದರೆ ಇದು ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಾನು ಬೆನಿಫಿಟ್ ಪಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಟ್ರೈ ಮಾಡಿ. ಈ ಕೆಮಿಕಲ್ ಕಲರ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ಬಳಸೋದ್ರಿಂದ ಭಾಳ ಅಂದರೆ ಭಾಳ ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಹೇರು ಚೆನ್ನಾಗಿ ಬರುತ್ತೆ. ನಮಗೆ ಕೂದಲು ಉದುರೋದಿಲ್ಲ. ತುಂಬ ಚೆನ್ನಾಗೇ ಬರುತ್ತೆ. ಪ್ಲಸ್ ಕಲರು ನೀವು ಒಂದು 5ರಿಂದ 6 ಅಪ್ಲೈ ಮಾಡಿದ ನಂತರ ನಿಮಗೆ ಹೇರು ಕಪ್ಪಾಗ್ತಾ ಹೋಗುತ್ತೆ.